ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಧರ್ಮವೈರಾಗ್ಯಪರಮೈಶ್ವರ್ಯಜಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. 18 ಅಕ್ಷೋಹಿಣಿ ಸೈನ್ಯದಿಂದ ಕೂಡಿಕೊಂಡ 18 ದಿನಗಳ ಯುದ್ಧ. ಎಲ್ಲರೂ ಹತರಾಗಿದ್ದಾರೆ. ಪಾಂಡವರು ಮಾತ್ರ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ವಿಜಯವನ್ನು ಸಂಪಾದಿಸಬೇಕಾಗಿದೆ, ಸಂಪಾದಿಸ್ತಾ ಇದ್ದಾರೆ. ಒಬ್ಬನು ಉಳಿದಿದ್ದಾನೆ. ಈ ಎಲ್ಲ ದುಷ್ಟಕರ್ಮಗಳಿಗೆ ಅಗ್ರೇಸರನಾದ ನಾಯಕನಾದಂತಹ ದುಷ್ಟನಾದ ಕಲಿರೂಪನಾದ ದುರ್ಯೋಧನ. ಆ ದುರ್ಯೋಧನ ತಾನು ಪಲಾಯನ ಮಾಡಿಬಿಟ್ಟ. ಎಲ್ಲಿ ಪಲಾಯನ ಮಾಡಿದ ಅಂದರೆ ದೊಡ್ಡದಾದ ಸರೋವರ. ಆ ಸರೋವರದಲ್ಲಿ ತಾನು ದುರ್ವಾಸರು ಕೊಟ್ಟಂತಹ ಮಂತ್ರವನ್ನು ಜಪ ಮಾಡುತ್ತಾ ಮೃತ ಸಂಜೀವನ ಪ್ರದಾಹ ಜಲೇ ಸ್ಥಿತ್ವ ಜಪಂ 7 ದಿನೈಃ 7 ದಿನಗಳವರೆಗೆ ಇದ್ದು ಜಪ ಮಾಡಬೇಕು. ಸರ್ವಾನ್ ಮೃತಾನಪಿ ಉದ್ಧರೇತ್. ಸತ್ತ ಎಲ್ಲರನ್ನೂ ಮತ್ತೆ ಪುನಃ ಬದುಕಿಸುವ ಪ್ರಯತ್ನ. ಆ ಬದುಕಿಸುವಂತಹ ಮಂತ್ರದು. 11 ಅಕ್ಷೋಹಿಣಿ ಸೈನ್ಯ ಕೌರವರ ಸೈನ್ಯ. ಅವ್ರನ್ನೆಲ್ಲರನ್ನು ಪುನಃ ಬದುಕಿಸಬೇಕು ಅಂತ ಹೇಳಿ ಧಾತರಾಷ್ಟ್ರೋಯಂ ಸ್ಯುಹು ಅವಧ್ಯಾಶ್ಚ ತೇ ಪುನಃ. ಅವರು ಸತ್ತವರೆಲ್ಲ ಬದುಕಬೇಕು ಅಂತ ಪ್ರಯತ್ನಪಟ್ಟು ತಾನು ಇತಿ ವಿದ್ಯಾಬಲಂ ತಸ್ಯ ಜ್ಞಾತ್ವಾ ಪಾಂಡುಸುತ ತತಃ. ಇದು ಗೊತ್ತಿತ್ತು. ಹಾಗಾಗಿ ಆ ದುರ್ಯೋಧನನ್ನು ಹುಡುಕ್ತಾ ಹೊರಟಿದ್ದಾರೆ. ದುರ್ಯೋಧನ ಎಲ್ಲಿದ್ದಾನೆ ಅಂತ. ಅಷ್ಟರಲ್ಲೇನೆ ಒಬ್ಬ ವ್ಯಾಧ, ಅನೇಕ ಜನ ವ್ಯಾಧ ಹೊರಟಿದ್ರು. ಆ ವ್ಯಾಧನಿಗೆ ಕೇಳ್ತಾರೆ, ಅನ್ವೇಷಯಂತಂ ಶುಶ್ರುವಶ್ಚ ವ್ಯಾಧೇಭ್ಯಸ್ತಂ ಜಲೇ ಸ್ಥಿತಂ. ಅಲ್ಲಿ ವ್ಯಾಧನಿಗೆ ಕೇಳ್ತಾರೆ. ಹೀಗೆ ದುರ್ಯೋಧನ ಈಚೆ ಬರುವುದನ್ನು ಎಲ್ಲಾದರೂ ಕಂಡಿದ್ರ ಅಂತ ಕೇಳಿದಾಗ, ಆ ದುರ್ಯೋಧನ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅವರು ಉತ್ತರ ಕೊಡ್ತಾರೆ, ಇಲ್ಲಿ ಜಲದಲ್ಲಿ ತಾನು ಕೂತಿದ್ದನ್ನು, ಜಲದಲ್ಲಿ ಸ್ನಾನಕ್ಕಾಗಿ ಪ್ರವೇಶ ಮಾಡಿದ್ನೋ ಗೊತ್ತಿಲ್ಲ, ಜಲದಲ್ಲಿ ಪ್ರವೇಶ ಮಾಡೋದು, ಸರೋವರದಲ್ಲಿ ಪ್ರವೇಶ ಮಾಡೋದನ್ನು ನಾನು ನೋಡಿದೆ. ಆಗ ವ್ಯಾಧ ಸಮೇತನಾಗಿ ಬಂದು ನೋಡಿದರೆ, ಹೋಗಿ ಜಲದಲ್ಲಿ ಕೂತು ತಾನು ಜಪ ಮಾಡ್ತಾ ಇದ್ದಾನೇನೋ ಅಂತ ನೋಡಿದರೆ, ಜಲದಿಂದ ಹೊರಗಡೆ ಬಂದು, ನೀರಿನಿಂದ ಹೊರಗಡೆ ಬಂದು ಅಶ್ವತ್ಥಾಮಾಚಾರ್ಯರ ಜೊತೆಗೆ, ಕೃಪಾಚಾರ್ಯರ ಜೊತೆಗೆ ದುರ್ಯೋಧನ ಏನೋ ಮಾತನಾಡ್ತಾ ಇದ್ದಾನೆ. ಸ್ವಲ್ಪ ಕಾಲದ ಹೊರಗೆ ಮೇಲೆ ಬಂದಿದ್ದಾನೆ, ಏನೋ ಮಾತನಾಡ್ತಾ ಇದ್ದಾನೆ. ಪಾಂಡವರು ಬರುವುದನ್ನು ಗಮನಿಸಿ ಅಶ್ವತ್ಥಾಮಾಚಾರ್ಯರು ಕೃಪಾಚಾರ್ಯರು ಓಡಿ ಹೋಗಿಬಿಡ್ತಾರೆ. ದುರ್ಯೋಧನ ಮತ್ತೆ ಪುನಃ ಜಲದಲ್ಲಿ ಹೋಗಿಬಿಡ್ತಾನೆ, ನೀರಿನಲ್ಲಿ ಹೋಗಿಬಿಡ್ತಾನೆ. ಆಗಮಂಶ್ಚ ತತ್ರ ಪುರಸ್ಕೃತ್ಯ ಜನಾರ್ದನಂ ತದಾ ಜಲ ಸಮುನ್ಮಜ್ಯ ತ್ರಿಭಿರ್ದ್ರೋಣಿ ಪುರಸ್ಕೃತೈಃ ಮಂತ್ರಯಂತಂ ಸ್ಮ ತದೃಶುಃ ತಾನ್ ದೃಷ್ಟ್ವಾ ತೇ ಪೃಥುರ್ಧ್ರುವುಃ. ಏನೋ ಮಂತ್ರ ಅಂದರೆ ಆಲೋಚನೆ, ವಿಚಾರ ಮಾಡ್ತಾ ಇರ್ತಾರೆ. ಆ ವಿಚಾರ ಮಾಡುವುದನ್ನು ನೋಡ್ತಾರೆ ಪಾಂಡವರು. ದುರ್ಯೋಧನ ಒಳಗೆ ನೀರಿನಲ್ಲಿ ಮುಳುಗಿ ಹೋಗ್ತಾನೆ. ದುರ್ಯೋಧನೋ ಅವಿಶತ್ತೋಯಂ ದೃಷ್ಟ್ವಾತಂ ಕೇಶವಾಜ್ಞೆಯ. ವಿಚಿತ್ರ ಏನು ಅಂದರೆ, ನೀರಿನಲ್ಲಿ ಮುಳುಗಿದರೆ ಮೂಗಿನಲ್ಲಿ, ಕಿವಿಯಲ್ಲಿ ಎಲ್ಲ ಕಡೆಗೆ ನೀರು ಹೋಗ್ತದೆ, ಉಸಿರಾಟದ ತೊಂದರೆ ಆಗುತ್ತದಲ್ಲ. ಅದೇ ಜಲಸ್ತಂಭದ ವೈಶಿಷ್ಟ್ಯ. ಮೈ ಒದ್ದೇನೂ ಆಗೋದಿಲ್ಲ, ಮೈನೂ ತೊಯ್ಯೋದಿಲ್ಲಂತೆ. ಅಷ್ಟು ವಿಚಿತ್ರವಾಗಿ ಜಲಸ್ತಂಭ ವಿದ್ಯೆಯನ್ನು ತಾನು ಪಡೆದಿದ್ದ.
ಮೈಯೂ ಕೂಡ ತುಯ್ಯೋದೇನೆ. ಹಾಗೆ ತಾನು ಜಲಸ್ತಂಭ ವಿದ್ಯೆ ಪಡೆದಿದ್ದ. ಮಂತ್ರವನ್ನು ಜಪ ಮಾಡಿದರೆ 7 ದಿನಗಳವರೆಗೆ ಯಾವ ಆಯಾಸ ಇಲ್ಲ. ಸತ್ತವರೆಲ್ಲ ಪುನಃ ಬದುಕಿ ಬರ್ತಾರೆ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅವನು ಹೀಗೆ ಒಳಗೆ ಕೂತರೆ ಅದು ನಮಗೆ ಅಪಾಯ. ಹಾಗಾಗಿ ಮಹಾ ಅಭಿಮಾನಿ ಸೊಕ್ಕಿನವನು ದುರ್ಯೋಧನ. ಹಾಗಾಗಿ ಅವನಿಗೆ ಬಾಯಿ ಬಂದಂತೆ ನೀನು ಬೈದಾಗ ಅದನ್ನು ಕೇಳಿ ಸಹನ ಆಗದೇನೆ ತಾನು ಯಾವ ಕೆಲಸ ಮಾಡ್ತಾ ಇದ್ದಾನೋ ಅದನ್ನು ಅರ್ಧದಲ್ಲೇ ಬಿಟ್ಟು ಮೇಲೆ ಬಂದುಬಿಡ್ತಾನೆ. ಅವನು ದುಷ್ಟ. ಏನಾಗೋದಿದೆ, 11 ಅಕ್ಷೋಣಿ ಸೈನ್ಯ ಮತ್ತೆ ಬಂತು ಅಂದರೆ ಮತ್ತೆ ಯುದ್ಧ, ಮತ್ತೆ ಸಾಯುವುದು, ಹಣ್ಣಾಗುವುದು, ಸಮಯ ವ್ಯರ್ಥ, ಇದೇ ಆಗ್ತಾ ಹೋಗ್ತದೆ. ಹಾಗಾಗಿ ಅವನನ್ನು ಎಬ್ಬಿಸಬೇಕು. ಯುಧಿಷ್ಠಿರಸ್ಸ ಪುರುಷೈರ್ವಾಕ್ಯೈ ಏನಂ ಅಥ ಅಕ್ಫಯತ್. ಆಗ ಯುಧಿಷ್ಠಿರ ಅವನಿಗೆ ಬೈತಾನೆ, ಅಮರ್ಷಿತೋಸೋ ಧೃತರಾಷ್ಟ್ರಪುತ್ರ ಶ್ವಸಂತದಾದಂಡ ಹತೋ ಯಥಾ ಹಿ ಉವಾಚ ಶಾಟ್ಯಾತ್ ತಪಸೇವನಾಯ ಯಾಮ್ಯಾನ್ ಭವಚ್ಛಾಸುತು ಸರ್ವಪುತ್ರಿ ಪೃಥ್ವೀಂ. ಧರ್ಮರಾಜ ಬೈತಾನೆ, ದುರ್ಯೋಧನ, ನಿನ್ನನ್ನು ಕೊಲ್ಲದೇನೆ ನಾವು ರಾಜ್ಯವನ್ನು, ಪೃಥ್ವಿಯನ್ನು ಸ್ವೀಕಾರ ಮಾಡುವುದಿಲ್ಲ. ನಿನ್ನ ಸಂಹಾರ ಆದ ಮೇಲೇ ನಾವು ಮುಂದಿನ ಕೆಲಸ ಮಾಡೋದು. ಅಲ್ಲಿವರೆಗೆ ರಾಜ್ಯವನ್ನು ಸ್ವೀಕಾರ ಮಾಡೋದಿಲ್ಲ, ಪೃಥ್ವಿಯನ್ನು ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ನಿನ್ನನ್ನು ಸಂಹಾರ ಮಾಡ್ತೇವೆ. ತಮಾಹ ಧರ್ಮಜೋ ರಾಜ ಯಸ್ತ್ವಂ ಕೃಷ್ಣೇ ಸಮಾಗತೆ ಸೂಚ್ಯಗ್ರಮೇಧ್ಯಾಂ ಪೃಥ್ವೀಂ ಧಾತುಂ ನೈಚ್ಛ ಕಥಂ ಪುನಃ. ಏನಪ್ಪ ದುರ್ಯೋಧನ, ಕೃಷ್ಣ ಬಂದು ಸಂಧಾನ ಮಾಡಿ 5 ಗ್ರಾಮ ಭೂಮಿಯನ್ನು, 5 ಗ್ರಾಮವನ್ನು ಕೊಡು ಅಂತ ಕೇಳಿದರೆ ಸೂಜಿಗೆ ಹತ್ತಿದಷ್ಟು ಭೂಮಿನೂ ನಾನು ನಿನಗೆ ಕೊಡೋದಿಲ್ಲ ಅಂತ ಹೇಳಿ ನೀನು ನಮ್ಮನ್ನು ತಿರಸ್ಕಾರ ಮಾಡಿ ಹೋದಿ. ಈಗೆಲ್ಲಿ ಹೋಯ್ತೋದು? ಆ ಅಹಂಕಾರ, ಆ ಗರ್ವ, ಆ ಸಾಮರ್ಥ್ಯ ಎಲ್ಲಿ ಹೋಯ್ತಪ್ಪ? ಜಲದಲ್ಲಿ ಬಚ್ಚಿಟ್ಟುಕೊಂಡು ನೀನು ನಮ್ಮಿಂದ ಬಚಾವಾಗಲಿಕ್ಕೆ, ನಮ್ಮಿಂದ ಪಾರಾಗಲಿಕ್ಕೆ ನೀನು ಕೂತೀಯ ಅಂಥೇಳಿ ಬೈತಾನೆ. ಘಾತಯಿತ್ವಾ ಸರ್ವಪುತ್ರಿ, ನಿನ್ನನ್ನು ಕೊಂದೇನೆ ಸರ್ವಪೃಥ್ವೀಂ ಭೀಷ್ಮದ್ರೋಣ ಮುಖಾನಪಿ. ಭೀಷ್ಮದ್ರೋಣಾಚಾರ್ಯರನ್ನು ಹೇಗೆ ನಾವು ಕೊಂದು ಅಷ್ಟೇ ಸಾಲಲ್ಲ, ನಿನ್ನನ್ನು ಕೊಂದೇ ಧಾತುಮಿಚ್ಛಂತಿ ಸರ್ವಾಂ ಪೃಥ್ವೀಂ ನಾದ್ಯ ವಯಂ ಪುನಃ. ಹಾಗಾಗಿ ನಿನ್ನನ್ನು ಕೊಲ್ಲದೇನೆ ಪೃಥ್ವಿಯನ್ನು ಸ್ವೀಕಾರ ಮಾಡೋದಿಲ್ಲ. ಅಹತ್ವಾ ಪ್ರತಿಗೃಕ್ಷ್ಯಾಮಿ ಏಹಿ ಯುದ್ಧೇ ಸ್ಥಿರೋಭವ. ಹಾಗಾಗಿ ಯುದ್ಧಕ್ಕೆ ತಯಾರಾಗು, ಯುದ್ಧಕ್ಕೆ ಬಾ. ಯಾಕೆ ನೀನು ಬಚ್ಚಿಟ್ಟುಕೊಂಡು ಕುಕ್ಕರಂತೆ ತೊಳಗೆ ಹೋಗಿ ಕೂತಿದ್ದೀಯಾ? ನ ಕುರುಣಾಂ ಜಲೇ ಜಾತಃ ತ್ವಂ ಭೀತೋ ಹ್ಯಪೋ ವಿಶತ್. ನಮ್ಮಿಂದ ಗಾಬರಿಗೊಂಡು ಅಂಜಿ ನೀನು ಭೂಮಿಯಲ್ಲಿ ಆ ಜಲದಲ್ಲಿ ವಾಸ ಮಾಡ್ತಾ ಇದ್ದೀಯಾ ಅಂತ ಹೇಳಿ ಇತ್ಯಾದಿ ವೃಕ್ಷವಚನ ಶುತ್ವ ದುರ್ಯೋಧನ ವೃಷ. ಇಷ್ಟೇ ಬೇಕಾಗಿತ್ತು ಕೃಷ್ಣನಿಗೆ. ಹಾಗೇ ಅರ್ಜುನ ಧರ್ಮರಾಜನಿಂದ ಬಯಸಿದ. ಧರ್ಮರಾಜ ಬೈದು ಕೂಡಲೇ ಸಿಟ್ಟಿಗೆ ಬಂದು ನೀರಿನಿಂದ ಎದ್ದ ಮೇಲೇ ಬಂದಿದ್ದಾನೆ. ಹೇಗೆ ಹುತ್ತಿನಿಂದ ಹಾವು ಮೇಲೆ ಬರುವಂತೆ ದುರ್ಯೋಧನ ಆ ಜಲದಿಂದ ಮೇಲೆ ಎದ್ದು ಬಂದಿದ್ದಾನೆ. ಜಲಸ್ತಂಭಾತ್ ಸಮುತ್ತಸ್ಥೋ ಶ್ವಸನ್ ಆಹಿ ವಿಶೋ ಯಥಾ. ಎದ್ದ ಮೇಲೆ ಯುದ್ಧಕ್ಕೆ ಬಾ ಅಂತ ಕರೆದಾಗ ದುರ್ಯೋಧನ ಏನು ಹೇಳ್ತಾನೆ ಧರ್ಮರಾಜನಿಗೆ, ಅಲ್ಲ ನೀವೆಲ್ಲ ಕವಚ ಕುಂಡಲ ಅಸ್ತ್ರಶಸ್ತ್ರಗಳನ್ನು ಇಟ್ಟುಕೊಂಡು ಯುದ್ಧಕ್ಕೆ ಬಂದೀರಿ, ನಾನೆಲ್ಲ ಹೇಗೆ ಯುದ್ಧ ಆಡಲಿ? ನನಗೆ ಕಿರೀಟ ಇಲ್ಲ, ಕವಚ ಇಲ್ಲ, ಕುಂಡಲಿಲ್ಲ, ಏನಿಲ್ಲ. ನೀವೆಲ್ಲ ಭದ್ರನಾಗಿ ಬಂದಿದ್ದೀರಿ, ನಾನು ಅಭದ್ರನಾಗಿದ್ದೇನೆ, ನಾನು ಹೇಗೆ ಯುದ್ಧ ಆಡಬೇಕು? ಅವನಂತಾನೆ, ಬೇಕಾದೆಲ್ಲ ನಿನಗೆ ಏನೇನು ಯುದ್ಧ, ಗದ ಖಡ್ಗ ಬೇಕಂದರೆ ಖಡ್ಗ, ಕಿರೀಟ, ಕವಚ ಕೊಟ್ಟು ಏನು ಬೇಕು ಎಲ್ಲ ಕೊಡ್ತೇವೆ, ಬಾ ಯುದ್ಧ ಆಡಲಿಕ್ಕೆ, ಅವಶ್ಯವಾಗಿ ಬಾ ಅಂಥೇಳಿ ಕೊಡ್ತಾನೆ. ಅವನಂತಾನೆ, ನನಗೆ ಬೇರೆ ಯಾವುದೂ ಆಯುಧ ಸೇರೋದಿಲ್ಲ, ಗದ ಭಾಳ ಸೇರ್ತದೆ. ಭೀಮಸೇನ ದೇವ್ರು ಎತ್ತಿ ಗದ ಅವನ ಮುಂದೆ ಬಿಸಾಕ್ತಾನೆ, ತಗೋ ಇದನ್ನು, ಯುದ್ಧಕ್ಕೆ ಬಾ ನೀನು. ಆಗ ಇಷ್ಟು ಆಡುವಾಗ ದುರ್ಯೋಧನ ಏಕಾಕಿ ಇದ್ದಾನೆ. ಏನೋ ತನ್ನ ಕಾನ್ಫಿಡೆನ್ಸೋ ಓವರ್ ಕಾನ್ಫಿಡೆನ್ಸೋ ಗೊತ್ತಿಲ್ಲ. ಧರ್ಮರಾಜ ಈ ಮಾತನ್ನು ಆಡಿಬಿಡ್ತಾನೆ, ಆಡಬಾರದ ಮಾತನ್ನು ಆಡಿಬಿಡ್ತಾನೆ ಓವರ್ ಕಾನ್ಫಿಡೆನ್ಸ್ದಲ್ಲಿ. ಎಲ್ಲರೂ ನಾವು ಪಂಚಪಾಂಡವರು ಇದ್ದೀವಿ, ಉಳಿದವರು ಯಾರೂ ಇಲ್ಲ, ದುರ್ಯೋಧನ ಒಬ್ಬನೇ ಉಳಿದಿದ್ದಾನೆ. ಹಾಗಾಗಿ ಅವನು ಮೊದಲೇ ಗಾಬರಿಯಾಗಿ ನೀರಿನಲ್ಲಿ ಕೂತಿದ್ದಾನೆ ಅಂತ ತಿಳಿದುಕೊಂಡು ಅಂತಾನೆ, ಸರ್ವೇ ರೇಖೇನವಾ ಯುದ್ಧಂ ಕರಿಷ್ಯೇ ನಚ ಭೀಮಮ ಇತ್ಯುಕ್ತ್ವಾ ಧರ್ಮಾತ್ಮ ವರ್ಮಾದ್ಯಂ ಚ ವದಾಮಿತೆ ಋಣಿಶ್ವ ಪ್ರತಿವೀರಂಚ ಪಂಚಾನಾಂ ತ್ವಂ ಇಚ್ಛಸಿ. ಯುದ್ಧ ಮಾಡಲಿಕ್ಕೆ ನಮ್ಮ 5 ಜನರಲ್ಲಿ ಯಾರಾದರೂ ಒಬ್ಬರನ್ನಾದರೂ ಇಚ್ಛಿಸ್ಕೊನಿ, ಒಬ್ಬರನ್ನಾದರೂ ಆರಿಸು. ಒಬ್ಬರನ್ನು ಆರಿಸಿ ಅವರನ್ನು ಕೊಂದರೆ ಸಾಕು, ಪುನಃ ನಾವು ಕಾಡಿಗೆ ಹೋಗ್ತೇವೆ, ರಾಜ್ಯ ಎಲ್ಲ ನೀನೇ ತೊಗೊಂಡ್ಬಿಡು. ಹೇಗಿದೆ ನೋಡಿ.
ಇಷ್ಟು ದಿವಸ ಕಾಡಿಗೆ ಹೋಗಿ ಕಷ್ಟಪಟ್ಟು ಯುದ್ಧವಾಡಿ 18 ದಿನಗಳ ಕಾಲ ಯುದ್ಧವನ್ನು ಆಡಿ ಎಲ್ಲ ಆಡಿ ಕೊನೆಗೆ ಧರ್ಮರಾಜ ಏನು ಹೇಳ್ತಾ ಇದ್ದಾನೆ, ನಾವು ಪಂಚಪಾಂಡವರಿದ್ದೇವೆ, ಪಂಚಪಾಂಡವರಲ್ಲಿ ಒಬ್ಬರನ್ನು ನೀನು ಯಾರಾದರೂ ಒಬ್ಬರನ್ನು ಆರಿಸು, ಅವರ ಜೊತೆಗೆ ಯುದ್ಧ ಮಾಡಿ ಒಬ್ಬರನ್ನು ಆರಿಸಿದವರನ್ನು ಸಂಹಾರ ಮಾಡಿದರೆ ಸಾಕು, ಪುನಃ ನಾವು ಕಾಡಿಗೆ ಹೋಗ್ತೇವೆ. ಹತೇ ತ್ವಯ ಹತ್ವೇಕಂ ತ್ವಂ ಭುಂಕ್ಷ್ವ ರಾಜ್ಯಮನ್ನೀರ್ ಯಾಮೋ ವಯಂ ವನಂ, ನೀನೇ ರಾಜ್ಯವನ್ನು ಭೋಗಿಸು, ನಾವೆಲ್ಲ ಕಡಿಗೆ ಹೋಗ್ಬಿಡ್ತೇವೆ. ಆಗ ದುರ್ಯೋಧನ ಏನು ವಿಚಾರ ಮಾಡಿದ ಅಂದರೆ, ನಕುಲ ಸಹದೇವರನ್ನು ನಾನೇನೋ ಆರಿಸಿಬಿಟ್ಟೆ ಅಂದರೆ ಅವರನ್ನು ಕೊಂದ ಮಾತ್ರಕ್ಕೆ ನನ್ನನ್ನೇ ಭೀಮ ಬಿಡುವುದಿಲ್ಲ, ಹಾಗಾಗಿ ನನಗೆ ಪರಮಶತ್ರು ಆದವನು ಯಾರು, ಭೀಮ, ಹಾಗಾಗಿ ಆ ಭೀಮನ ಜೊತೆಗೆ ಯುದ್ಧ ಮಾಡುತ್ತೇನೆ ಅಂತ ಹೇಳಿ ತಾನು ಭೀಮನನ್ನೇ ಆರಿಸಿದ. ಬೇರೆಯವರನ್ನು ಆರಿಸಿದ್ರೆ ಬಹಳ ಸಮಸ್ಯೆ ಇತ್ತು, ಅದನ್ನು ಕೃಷ್ಣ ಹೇಳ್ತಾನೆ, ಬೈದು ಧರ್ಮರಾಜನಿಗೆ ಬೈದು ಹೇಳ್ತಾನೆ, ಹತೇ ವಾ ತ್ವಯಿತೇನೈವ ಮುಂಜೀಮಶ್ಚಾಖಿಲಾ ಭುವಿಂ ಆದಸ್ವ ಚಾದಾಂ ಚ ಆಯುಧಂ ತೇನ ಜೇತುಂ ಇಚ್ಛಸಿ ಶಾತ್ರವಾನ್. ಹೀಗೆ ಹೇಳಿದಾಗ ಶುತ್ವಾಸ್ಯ ವಾಕ್ಯಂ ರಭಸೋರು ಕೋದರು ಗತಾಂ ತದಾ ತ್ವದ್ಧರ ಧರಾಧಿಕಂ ಮುದಾ ರಾಜ್ಞೋ ಗದಾಯ ಪ್ರತಿಗೃಹ್ಯ ವೀರ್ಯೋ ಸಮುತ್ತಿತೋ ಯುದ್ಧಮನ ಸಮುನ್ನತದ. ದುರ್ಯೋಧನನ ಮುಂದೆ ಗದಾ ಎತ್ತಿ ಒಗಿತಾರೆ, ಗದೆಯನ್ನು ತೆಗೆದುತ್ತಾನೆ, ಗದಾ ಯುದ್ಧ ಆಡಬೇಕು ಅಂತ ಇಬ್ಬರೂ ಉದ್ಯುಕ್ತರಾಗಿ ಗಟ್ಟಿಮುಟ್ಟಿಯಾಗಿ ನಿಂದಿರುತ್ತಾರೆ. ಆಗ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಬೈತಾನೆ, ಏನೋ ಹುಚ್ಚರಂತೆ ಮಾತಾಡಿದರೆ ಧರ್ಮರಾಜ, ನಿಮ್ಮ 5 ಜನರಲ್ಲಿ ಯಾರಾದರೂ ಒಬ್ಬರನ್ನು ಆರಿಸಿಕೊಂಡು ಅವರ ಜೊತೆಗೆ ಯುದ್ಧವಾಡಿ ಸಂಹಾರ ಮಾಡಿದರೆ ಸಾಕು, ಪುನಃ ರಾಜ್ಯವನ್ನು ನೀನು ಪಡಿ ಅಂತ ಯಾವ ಇಂದ ಹೇಳಿದೋ. ಧರ್ಮರಾಜ ದುರ್ಯೋಧನ ಅಷ್ಟು ಸರಳಿದ್ದಾನಂತೇಳಿದೀಯಾ, ಅಷ್ಟು ಪುಕ್ಕ ದುರ್ಬಲ ಇದ್ದಾನಂತೇಳಿದೀಯಾ? ಅವನು ಕಲಿ ಸ್ವರೂಪವನು, ಕಲಿಯ ಅವತಾರ ಸ್ವರೂಪಲ ಕಲಿಯ ಅವತಾರವನು. ಅತಾಹ ನಾರಾಯಣ ಆದಿದೇವ ಯುಧಿಷ್ಠಿರಂ ಕಷ್ಟಮಿದಂ ಕೃತಂ ತ್ವಯ. ಇಷ್ಟು ಕಷ್ಟವಾದ ಮಾತುಗಳನ್ನು, ಹುಚ್ಚರಂತೆ ಆಡುವ ಮಾತುಗಳನ್ನು ಯಾಕೆ ಆಡ್ತಿ ನೀನು, ಯಾಕೆ ಆಡಿದಿ ನೀನು? ನಕ್ಷೇಶ ರಾಜ ಗದಯಾರಣೇಚ್ಚರನ್ ಶಕ್ಯೋ ವಿಜೇತುಂ ನಿಖಿಲೈ ಸುರಾಸುರೈ. ದೇವದಾನವರು ಸೇರಿಯೂ ಕೂಡ ದುರ್ಯೋಧನನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ, ದುರ್ಯೋಧನನನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಮಹಾಪ್ರಚಂಡವನು. ಸನಿಶ್ಚಯಾತ್ ವಶ್ಚರತೋ ನಿಹನ್ಯಾತ್ ಸಹಾರ್ಜುನಾತ್ ಭೀಮಸೇನೋ ಕಥಂಚಿತ. ಭೀಮಾರ್ಜುನರಲ್ಲಿ ಅರ್ಜುನನಿಗೂ ಸಾಧ್ಯವಿಲ್ಲ, ನಿನಗೂ ಸಾಧ್ಯವಿಲ್ಲ, ಭೀಮ ಕಥಂಚಿತ್ ಸಂಹಾರ ಮಾಡಬಹುದು. ಕಥಂಚಿತ್ ಅಂತನೂ ಶಬ್ದವನ್ನು ಯಾಕೆ ಹೇಳಿದ ಅಂತನೂ ಮುಂದೆ ಹೇಳ್ತಾರೆ ಇಲ್ಲೇ. ಭೀಮನು ಯಾರಿಗೂ ಸಾಧ್ಯ ಇಲ್ಲ, ಭೀಮ ಸಂಹಾರ ಮಾಡೇ ಮಾಡ್ತಾನೆ ಅಂತನೂ ಕೃಷ್ಣ ಹೇಳ್ಬೋದಾಗಿತ್ತು. ಕಥಂಚಿತ್ ಭೀಮ ಸಂಹಾರ ಮಾಡಬಹುದಾಗಿತ್ತು. ಯಾಕೆ ಅಂತಂದರೆ, ಊರು ಭೀಮೇನ ಭೇತ್ತವ್ಯೋ ಪ್ರತಿಜ್ಞಾಂ ರಕ್ಷತಾರಿಪೋಹೋ ನಾಭೇರ್ ಅಧಸ್ತಾಧನನಂ ಜನಾ ಆಹುರ್ಗತಾಮೃತೆ. ಭೀಮಸೇನ ದೇವರು ಏನು ಪ್ರತಿಜ್ಞೆ ಮಾಡಿದ್ದಾರೆ? ದುರ್ಯೋಧನನ್ನು ಸಂಹಾರ ಮಾಡುತ್ತೇನೆ. ಹೇಗೆ ಸಂಹಾರ ಮಾಡುತ್ತೇನೆ? ತೊಡೆಗಳನ್ನು ಒಡೆದು ಸಂಹಾರ ಮಾಡ್ತೇನೆ. ತೊಡೆಗಳನ್ನು ಯಾಕೆ ಒಡೆದು ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದರು ಅಂದರೆ, ದ್ರೌಪದಿ ದೇವಿಗೆ ನನ್ನ ತೊಡೆ ಮೇಲೆ ಕೂಡುವ ಅಂತ ಕರೆದು ತೊಡೆಯನ್ನು ತೋರಿಸಿದ್ದಕ್ಕೆ ಭೀಮಸೇನ ದೇವರು ಸಭಾ ಮಧ್ಯದಲ್ಲಿ ಎದ್ದು, ದುರ್ಯೋಧನ ನಿನ್ನನ್ನು ತೊಡೆಗಳನ್ನು ಒಡೆದೇ ನಾನು ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಹಾಗಾಗಿ ಗದಾ ಮರ್ಯಾದ ಗದಾ ಯುದ್ಧದ ನಿಯಮ ಏನು? ನಾಭಿಯ ತಳಗಡೆ ಎಂದೂ ಪ್ರಹಾರ ಮಾಡಬಾರದು. ಆದರೆ ಪ್ರತಿಜ್ಞೆ ಆದರೂ ಭೀಮಸೇನ ದೇವರು ಮಾಡಿಬಿಟ್ಟಿದ್ದಾರೆ, ನಾಭಿಯ ತಳಗಡೆನೇ ತೊಡೆ ಇರುತ್ತದೆ. ಹಾಗಾಗಿ ಕಥಂಚಿತ್ ಭೀಮಸೇನ ದೇವರು ತಾವು ಮಾಡಿದ ಪ್ರತಿಜ್ಞೆ ಗದಾ ನಿಯಮದ ಮರ್ಯಾದೆಯನ್ನು ಮೀರಿ ತಾವು ಅವನನ್ನು ತೊಡೆಗಳನ್ನು ಒಡೆದು ಸಂಹಾರ ಮಾಡ್ತಾರೆ ಅಂತ ಸಲುವಾಗಿ ಕಥಂಚಿತ್ ಅಂತ ಶಬ್ದವನ್ನು ಹೇಳಿದ್ದಾರೆ. ಅಧರ್ಮ ಇತಿ, ಯಾವಾಗ ಲೋಕನಿಂದ ಎಲ್ಲ ಜನ ಇದು ಅಧರ್ಮ ಅಧರ್ಮ ಅಂತಂತಾರೆ. ಗದಾಯುದ್ಧದಲ್ಲಿ ನಾಭಿಯ ತಳಭಾಗದಲ್ಲಿ ಹೇಗೆ ಹೊಡೆದು ಸಂಹಾರ ಮಾಡಿದ ಭೀಮ ಅಂತ ಕೃಷ್ಣೋ ಲೋಕನಿಂದಾನುವೃತ್ತಗೆ ಆಪದ್ಧರ್ಮ ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಆಪದ್ಧರ್ಮ, ಇದನ್ನೆಲ್ಲ ತೋರಿಸೋದಕ್ಕಾಗಿ ಆಪದ್ಧರ್ಮಂ ದರ್ಶಯಿತು ಕಿಂಚಿತ್ ವ್ಯಾಜೇನ ಸಂಯುತ. ಹಾಗಾಗಿ ಕಥಂಚಿತ್ ಅಂತ ಶಬ್ದವನ್ನು ಹೇಳಿದ್ದಾರೆ. ಭೀಮನಿಗೆ ಈ ಗದಾ ಮರ್ಯಾದೆಯನ್ನು ಬಿಟ್ಟು ತೊಡೆಗಳನ್ನು ಒಡೆದು ಸಂಹಾರ ಮಾಡದೇನೆ
ಹಾಗೆ ಅವನನ್ನು ಸಂಹಾರ ಮಾಡೋದಿತ್ತು ಅಂದರೆ ಕಷ್ಟಪಟ್ಟು ಸಂಹಾರ ಮಾಡಬೇಕೇನು? ಏನೇನಿಲ್ಲ. ಅವ್ಯಾಜೇನಾಪಿ ಶಕ್ತೋಸೋ ಬಲಂ ನಿಸ್ಸೀಮಂ ಆಹಚ. ಏನೇನೇನೇನು ಆಯಾಸ ಇಲ್ಲದೇನೆ ಆರಾಮಾಗಿ ಭೀಮ ದುರ್ಯೋಧನನನ್ನು ಸಂಹಾರ ಮಾಡಬಹುದು, ಸಂಹಾರ ಮಾಡ್ತಾನೆ, ಇದು ಖಚಿತ. ಆದರೆ ಕಥಂಚಿತ್ ಹಾಗಾದರೆ ಭೀಮ ದುರ್ಯೋಧನನ ಸಂಹಾರ ಮಾಡ್ತಾನೆ ಅಂತನ್ನುವ ಕಥಂಚಿತ್ ಎಂಬ ಶಬ್ದದ ಮರ್ಮ ಅರ್ಥ ಏನು? ಇಷ್ಟೊತ್ತನ ಹೇಳಿದರು. ಗದಾಯುದ್ಧದಲ್ಲಿ ನಾಭಿಯ ತಳಭಾಗದಲ್ಲಿ ಹೊಡೆಯುವುದು ಗದಾಯುದ್ಧದ ಮರ್ಯಾದೆಯನ್ನು ಮೀರಿ ಹೊಡಿಬೇಕು. ಪ್ರತಿಜ್ಞೆಯನ್ನಾದರೂ ಮಾಡಿದ್ದಾನೆ, ನಿಂದೆಯನ್ನು ಮಾಡುತ್ತಾರೆ. ಆ ಪ್ರತಿಜ್ಞೆಯನ್ನು ಗದಾ ಯುದ್ಧದ ಮರ್ಯಾದೆಯನ್ನು ಬಿಟ್ಟು ತಾನು ತೊಡೆಗಳನ್ನು ಶೀಳಿ ಸಂಹಾರ ಮಾಡಬೇಕು ಭೀಮ. ಹಾಗಾಗಿ ಕಥಂಚಿತ್ ಎಂಬ ಶಬ್ದವನ್ನು ಹೇಳಿದ್ದು ಹೊರತು ಭೀಮನಿಗೆ ದುರ್ಯೋಧನನನ್ನು ಕೊಳ್ಳೋದು ಆಗುವುದಿಲ್ಲ ಅಂತಿಲ್ಲ. ಆ ಪ್ರತಿಜ್ಞೆಯನ್ನು ಬಿಟ್ಟರೆ ಅನಾಯಾಸವಾಗಿ ಕೊಂದಾಗ್ತದೆ, ಏನೂ ಸಮಸ್ಯೆ ಇಲ್ಲ. ಪ್ರತಿಜ್ಞಾ ಪಾಲನಂ ಧರ್ಮೋ ದುಷ್ಟೇಶು ತು ವಿಶೇಷತಃ. ಪ್ರತಿಜ್ಞಾ ಪಾಲನ ಮಾಡೋದು ಅತ್ಯಂತ ಧರ್ಮ. ಅದರಲ್ಲಿಯೂ ದುಷ್ಟರ ಸಲುವಾಗಿ ಮಾಡಿದ ಪ್ರತಿಜ್ಞೆ, ಅದನ್ನು ಅನುಷ್ಠಾನ ಮಾಡಿ ಸಂಹಾರ ಮಾಡಿದರೆ ಇನ್ನು ಹೆಚ್ಚಿನ ಪುಣ್ಯ ಬರ್ತದೆ. ಇತಿ ಧರ್ಮ ರಹಸ್ಯಂತೂ ವಿತ್ತ ಕೃಷ್ಣ ದುರುಕೋದರೋ. ಈ ಧರ್ಮ ರಹಸ್ಯವಾದದ್ದು, ತಿಳಿದಿದ್ದಾರೆ. ಪುಣ್ಯ ಸ್ವರೂಪನಾದ ಭಗವಂತ ಅದನ್ನು ಅನುಷ್ಠಾನದಲ್ಲಿ ತಂದುಕೊಂಡು ಮಾಡುವಂಥ ಭೀಮಸೇನ ದೇವರು. ನಾಣ್ಯಸ್ತತೋ ಲೋಕಲಿಂದಾಂ ವ್ಯಪನೇತುಂ ಉಭೌ ಅಪಿ ತತೋ ಭೀಮಸ್ಸರ್ವಲೋಕಸ್ಯ ಧರ್ಮಂ ಪ್ರಕಾಶಂ ವಾಕ್ಯಮಿದಂ ಜಗಾದ ಊರು ತವಾಹಂ ಹಿ ಯಥಾ ಪ್ರತಿಜ್ಞಾಂ ಭೇತ್ಸಾಮಿ ನೈಮಾತ್ರ ವಿಚಾರಣೀಯಂ. ನಿನ್ನನ್ನು ಒಡೆದು ಸಂಹಾರ ಮಾಡ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೇನೆ, ಹಾಗೇ ನಿನ್ನನ್ನು ಸಂಹಾರ ಮಾಡೋದು, ಇದರೊಳಗೆ ಏನು ವಿಚಾರ ಇಲ್ಲ. ಇಷ್ಟು ಅದ್ಭುತವಾಗಿ ಭೀಮ ಮತ್ತು ದುರ್ಯೋಧನನಿಗೆ ಯುದ್ಧ ನಡೀತಾ ಇರ್ತದೆ. ಯುದ್ಧ ನಡಿಬೇಕು ಅಂತ ಪ್ರಾರಂಭದಲ್ಲಿಕ್ಕಿಂತ ಮುಂಚೆ ಇದೆಲ್ಲ ನಡೀತಾ ಇರ್ತದೆ. ಅಷ್ಟರಲ್ಲಿ ಬಲರಾಮ ದೇವರು ಬರ್ತಾರೆ. ಅವರು ಯುದ್ಧ 17-18 ದಿನಗಳಲ್ಲಿ ಯುದ್ಧದ ಕಾಲದಲ್ಲಿ ಇರೋದೇ ಇಲ್ಲ. ತೀರ್ಥಯಾತ್ರೆಗೆ ಹೋಗ್ಬಿಟ್ಟಿರ್ತಾರೆ. ಸರಸ್ವತಿ ತಟದಲ್ಲಿ ಇದ್ದು ವಾಸ ಮಾಡಿ ಅಲ್ಲಿ ಸಾಧನೆಗಳನ್ನು ಮಾಡಲಿಕ್ಕೆ ಹೋಗಿರ್ತಾರೆ. ಯಾಕೆ? ರೋಮಹರ್ಷ ಅಂತನೋ ಬ್ರಾಹ್ಮಣ ಇವರಿಂದ ಸತ್ತು ಹೋಗಿರ್ತಾನೆ. ಆ ದೋಷವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿ ತೀರ್ಥಯಾತ್ರೆ ಹೋಗಿ ಅಲ್ಲಿ ತಾವು ಇದ್ದು ಮತ್ತು ಈಗ ಇವತ್ತಿನ ದಿವಸನೇ ಬರಬೇಕು, ಬಂದುಬಿಡ್ತಾರೆ, ಏನು ಗೊತ್ತಿಲ್ಲ. ಆಗ ಭೀಮಸೇನ ದೇವರಿಗೂ ದುರ್ಯೋಧನನಿಗೂ ಆಗುವ ಯುದ್ಧವನ್ನು ಆಡಬೇಡ್ರಿ ಅಂತ ಹೇಳ್ತಾರೆ. ಆದರೆ ಭೀಮ ಹುಟ್ಟಿದ್ದೇ ದುರ್ಯೋಧನನ ಸಂಹಾರ ಮಾಡಲಿಕ್ಕೆ. ಅದನ್ನು ಬೇಡ ಅಂದರೆ ಯಾರು ಕೇಳೋರಿದ್ದಾರೆ? ಅವರ ಮಾತನ್ನು ಕೇಳಲಿಲ್ಲ. ಅಷ್ಟೇ ಅಲ್ಲದೇನೆ ದುರ್ಯೋಧನ ಮೇಲೆ ಬಹಳ ಪ್ರೀತಿ. ಯಾರಿಗೆ? ಬಲರಾಮ ದೇವರಿಗೆ. ಆದರೆ ಅಂಥ ದುರ್ಯೋಧನ ಅವ್ರ ಮಾತನ್ನು ಕೇಳದೆ ಯುದ್ಧಕ್ಕೆ ಸಿದ್ಧನಾಗಿಬಿಟ್ಟ. ವಾರಿತೌ ಅಪಿ ತೇನೋಭೋ ನೈವ ಯುದ್ಧಂ ಪ್ರಮುಂಚತಾಂ ತಥೋ ದದರ್ಶ ತದ್ಯುದ್ಧಂ ಮಾನಿತ ಕೃಷ್ಣಪೂರ್ವಕೈಃ. ಭೀಮೋ ವಂಚಯಿತು ಧಾತರಾಷ್ಟ್ರ ಶಿರಕ್ಷಿತೌ. ಯುದ್ಧ ನಡೀತಾ ಇದೆ, ಘನಘೋರ ಯುದ್ಧ ನಡೀತಾ ಇದೆ. ಆ ಘನಘೋರವಾದ ಯುದ್ಧದಲ್ಲಿ ದುರ್ಯೋಧನ ಏನು ವಿಚಾರ ಮಾಡಿದ ಅಂದರೆ, ಭೀಮನಿಗೆ ಸ್ವಲ್ಪ ನನ್ನ ಝಳಕ್ ತೋರಿಸಬೇಕು, ನನ್ನ ಪ್ರತಾಪ, ನನ್ನ ಪ್ರಭಾವವನ್ನು ತೋರಿಸಬೇಕು, ಭೀಮನಿಗೆ ಮೋಸ ಮಾಡಬೇಕು ಅಂತ ಹೇಳಿ ಯುದ್ಧ ನಡೀತಾ ಇದ್ದಾಗಲೇ ತಲೆ ತಳಗೆ ಮಾಡಿಕೊಂಡು ಕಾಲುಗಳನ್ನು ಮೇಲೆ ಮಾಡಿ ಯುದ್ಧ ಮಾಡಲು ಪ್ರಾರಂಭ ಮಾಡಿದ. ಎರಡೂ ಕಾಲಿನಿಂದ ಗದೆಯನ್ನು ಹಿಡಿದು ಗದೆಯಿಂದ ಯುದ್ಧ, ತಳಗಡೆ ತಲೆ ಇದೆ. ಹೀಗೆ ಅದ್ಭುತವಾಗಿ ಭಾರಿ ಕೌಶಲ ಇತ್ತು ಅವನಿಗೆ ಗದಾಯುದ್ಧದಲ್ಲಿ. ಭೀಮಸೇನ ದೇವರ ಅವನಕ್ಕಿಂತ ಭಾರಿ ಜಾಣ್ಮೆ ಇದ್ದವರು, ಭಾರಿ ಶಾಣೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಂಥ ಮಹಾನುಭಾವರು. ಈ ಕಲಿ ಇವರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಆದರೆ ಇವರು ಮಾಡುವ ಕೆಲಸಕ್ಕೆ ಅದು ಅನುಕೂಲವಾದಂತೆ ಆಯಿತು. ಇವರೇನು ಮಾಡಬೇಕಾಗಿತ್ತು? ತೊಡೆಗಳನ್ನು ಒಡೆದು ಅವನನ್ನು ಸಂಹಾರ ಮಾಡಬೇಕಾಗಿತ್ತು. ಇದೇ ಅವರ ಪ್ರತಿಜ್ಞೆಯ. ಗದಾಯುದ್ಧದಲ್ಲಿ ಹಾಗೆ ಮಾಡಿದರೆ ಅದು ಗದಾಯುದ್ಧ ಮರ್ಯಾದೆ ಮೀರಿ ಮಾಡಬೇಕಾದ ಕೆಲಸ ಆಗಿತ್ತದು. ಆದರೆ ಇವು ಮಾಡುವ ಕೆಲಸಕ್ಕೆ ಅದು ಸರಳ ಆಗಿಬಿಡ್ತು. ಯಾಕೆ?
ಅವನೇನು ಮಾಡಿದ, ಭೀಮಸೇನ ದೇವರಿಗೆ ಮೋಸ ಮಾಡಬೇಕು, ಇವರು ಹೇಗೆ ಯುದ್ಧ ಮಾಡಬೇಕು ಅಂತ ತೋಚದೇನೆ ಹಾಗೆ ನಿಂತು ಬಿಡಬೇಕು ಅವರು. ಯಾಕೆ, ತಲೆ ತಳಗೆ ಮಾಡಿದ್ದಕ್ಕೆ ನಾಭಿಯ ತಳಭಾಗದಲ್ಲಿ ಹೊಡೆಯುವಂತೆ ಇಲ್ಲ, ಹಾಗಾಗಿ ಹೊಟ್ಟೆಗೆ ಎದೆಗೆ ತಲೆಗೆ ಹೊಡೆಯುವಂತಿಲ್ಲ, ಯಾಕೆ ತಳಗಿದೆವು. ಮೇಲ್ಭಾಗದಲ್ಲಿ ಕಾಲು ಇವೆಲ್ಲ ಇದೆ, ಅಲ್ಲಂತೂ ಹೊಡೆಯುವುದಿಲ್ಲ. ಹಾಗಾಗಿ ಇವರು ಎಲ್ಲಿ ಪ್ರಹಾರ ಮಾಡಬೇಕು ಅಂತ ಗೊಂದಲ ಆಗಿ ಟೆನ್ಷನ್ನಿಂದ ಇವರು ಯುದ್ಧವಾಡದೆ ನಿಂತು ಬಿಟ್ಟರೆ ನಾನು ಅವ್ರನ್ನ ಕೊಂದು ಹಾಕ್ತೇನೆ ಅಂತ ವಿಚಾರ ಮಾಡಿದ್ದ. ಯಾರು, ದುರ್ಯೋಧನ. ಆದರೆ ನಾಭಿಯ ತಳಭಾಗ, ನಾಭಿಯ ಮೇಲ್ಭಾಗ ಹಾಗೆ ಮಾಡಲೇ ಇಲ್ಲ ಭೀಮಸೇನ ದೇವರು. ಬರಬ್ಬರು ನಾಭಿ ಭಾಗಕ್ಕೇನೇ ಪ್ರವೇಶ ಮಾಡಿ ಗದಾಪ್ರಹಾರವನ್ನು ಮಾಡಿದ್ದಾರೆ. ಪೃಷ್ಠಮೂಲೆ ಅಹನದ್ ಭೀಮೋ ಭಿನ್ನ ಶಕ್ತಿಶ್ಚ ಸೋಪಪತ್. ಕೂರ್ಮದೇಶ ಅಂತಾರೆ. ನಾಭಿಯ ಮೇಲ್ಭಾಗವೂ ಅಲ್ಲ, ನಾಭಿಯ ತಳಭಾಗವೂ ಅಲ್ಲ, ಹಿಪ್ ಜಾಯಿಂಟ್ ಆಗೂ ಇರ್ತದೆ. ಹಿಪ್ ಜಾಯಿಂಟ್ ಆಗುವ ಸ್ಥಳ ಏನಿರ್ತದಲ್ಲ, ಆ ನಾಭಿಯ ಹಿಂದ್ಗಡೆನೇ ಇರ್ತದೆ. ಅಲ್ಲೇನೇ ಜೋರಾಗಿ ಪ್ರಹಾರ ಮಾಡುತ್ತಾರೆ. ಪ್ರಹಾರ ಮಾಡಿದರೆ ಪ್ರತಿಜ್ಞಾ ಪಾಲನಾರ್ಥಾಯ ನಾಭೇರ್ನೋಪರ್ಯದಸ್ತದ. ನಾಭಿಯ ಮೇಲ್ಭಾಗ ಅಲ್ಲ, ನಾಭಿಯ ತಳಭಾಗದಲ್ಲ, ನಾಭಿಯ ಭಾಗಕ್ಕೇನೇ ಜೋರಾಗಿ ಪ್ರಹಾರ ಮಾಡಿದ್ದಕ್ಕೆ, ಆ ಜಾಯಿಂಟ್ಗಳು ಬಿಟ್ಟಿದ್ದಕ್ಕೆ ಅದು ಜಾಯಿಂಟು ನೇರವಾಗಿ ಕಾಲಿಗೆ ಹೋಗ್ತದೆ. ಹಾಗಾಗಿ ಅದು ಒಡೆದು ಬಿಡುತ್ತದೆ. ಒಡೆದು ಬಿಟ್ಟಿದ್ದಕ್ಕೆ ಎರಡು ತೊಳೆಗಳು ಶೀಳಿದ್ದಕ್ಕೆ ಮುಕ್ಕರಿಸಿಕೊಂಡು ತಳಗೆ ಬಿದ್ದ. ಉಲ್ಟಾ ನಿಂತು ತಾನು ಯುದ್ಧ ಮಾಡ್ತಾ ಇದ್ದ ದುಷ್ಟ ಭೀಮಸೇನ ದೇವರು ಇದೇ ಸಿಕ್ಕಿದ ಅವಕಾಶ ಅಂತ ಹೇಳಿ ಕೇಶವ ಕೃಷ್ಣಾಭ್ಯನುಜ್ಞೆಯ, ಪರಮಾತ್ಮನ ಅನುಜ್ಞೆಯನ್ನು ಪಡೆದುಕೊಂಡು ನೇರವಾಗಿ ನಾಭಿಯ ದೇಶಕ್ಕೆ ಪ್ರಹಾರ ಮಾಡಿದ್ದಾರೆ. ಗದಾಯುದ್ಧಸ್ಯ ಮರ್ಯಾದಾಂ, ಗದಾಯುದ್ಧದ ಮರ್ಯಾದೆಯನ್ನು ಉಳಿಸಿ ತಮ್ಮ ಕೀರ್ತಿಯನ್ನು ಉಳಿಸಿಕೊಂಡರು. ಭೀಮಸೇನ ದೇವರು ಗದಾಯುದ್ಧದ ಮರ್ಯಾದೆಯನ್ನು ಬಿಟ್ಟು, ನಿಯಮಗಳನ್ನು ಬಿಟ್ಟು ದುರ್ಯೋಧನನ ಅನ್ಯಾಯದಿಂದ ಮೋಸದಿಂದ ಕೊಂದು ಹಾಕಿದರು ಅಂತ ಅಪಕೀರ್ತಿ ಬರುವುದನ್ನು ತಡೆದುಕೊಂಡರು. ಕದಾಚಿತ್ ಅವು ಉಲ್ಟಾ ನಿಂತು ಯುದ್ಧವಾಡಿದ್ದಿಲ್ಲ ಅಂತಾದರೆ ಹೇಗೆ ಪರಮಾತ್ಮ ಸರ್ವಜ್ಞ ಭೀಮಸೇನ ದೇವರು ಅವರ ಅದ್ಭುತ ಸಾಮರ್ಥ್ಯ ಹೇಗಾದರೂ ಸಂಹಾರ ಮಾಡ್ಬೋದಾಗಿತ್ತು, ಪ್ರತಿಜ್ಞಾ ಪಾಲನಕ್ಕಾಗಿ ಏನೋ ಮಾಡ್ಬೋದಾಗಿತ್ತು. ಆದರೆ ಉಲ್ಟಾ ನಿಂತು ತಾನು ಯುದ್ಧ ಮಾಡುವ ಯೋಗ್ಯವಾದ ಸಮಯ ಅಂತ ತಿಳಿದುಕೊಂಡು ಗದಾ ಮರ್ಯಾದೆಯನ್ನು ಉಳಿಸಿ ತಮ್ಮ ಕೀರ್ತಿಯನ್ನು ಉಳಿಸಿಕೊಂಡು ಬರಬ್ಬರಿ ನಾಭಿ ದೇಶಕ್ಕೆ ಪ್ರಹಾರ ಮಾಡಿ ಅವನ ತೊಡೆಗಳನ್ನು ಒಡೆದು ತಳಗೆ ಅವನನ್ನು ಬಿಸಾಕಿದ್ದ. ನಾಧಸ್ತಾನ್ ಮಧ್ಯ ಏವಾಸೋ, ಮಧ್ಯದಲ್ಲೇನೇ ನಿಜಜ್ಞೇತಂ ವೃಕೋದರ. ಏವಂ ಪ್ರತಿಜ್ಞಾ ಯುಗ್ಮಾರ್ಥಂ ಭಗ್ನಶಕ್ತಿ ಯುಗಂಬ್ರಣೆ. ಶಕ್ತಿಗಳನ್ನು, ಜಾಯಿಂಟ್ಗಳನ್ನು ಒಡೆದುಕೊಂಡು ತೊಡೆಗಳನ್ನು ಒಡೆದುಕೊಂಡು ತಳಗೆ ಬಿದ್ದಿದ್ದಾನೆ. ಕೇವಲ ನಿನ್ನ ತೊಡೆಗಳನ್ನು ಒಡೆದು ಸಂಹಾರ ಮಾಡುತ್ತೇನೆ ಅಂತ ಇಷ್ಟೇ ಪ್ರತಿಜ್ಞೆ ಮಾಡಿಲ್ಲ, ನಿನ್ನ ತಲೆಯನ್ನು ಮರ್ದನೆ ಮಾಡ್ತೇನೆ ಅಂತೂ ಹೇಳಿದ್ದ ಭೀಮಸೇನ ದೇವರು. ಯಾಕೆ, ಜೂಜ ಆಡಬೇಕಾದಾಗ ಎಲ್ಲರನ್ನೂ ಪಣಕ್ಕಿಟ್ಟ ಧರ್ಮರಾಜ. ಆಗ ದುರ್ಯೋಧನ ಏನು ಹೇಳ್ತಾನೆ, ಕೃಷ್ಣನನ್ನು ಪಣಕ್ಕಿಡು ನೀನು ಅಂತ ಹೇಳ್ತಾನೆ. ಹಾಗಾಗಿ ಕೃಷ್ಣನನ್ನು ಪಣಕ್ಕಿಡು ಅಂತಂದಾಗ ಆಗ ಎದ್ದು ನಿಂತು ಭೀಮಸೇನ ದೇವರು ಪ್ರತಿಜ್ಞೆ ಮಾಡ್ತಾರೆ, ನಿನ್ನ ತಲೆಯನ್ನು ಕುಟ್ಟಿ ನಿನ್ನನ್ನು ಸಂಹಾರ ಮಾಡ್ತೇನೆ, ತಲೆಯನ್ನು ತುಳಿದು ಮರ್ದನ ಮಾಡಿ ನಿನ್ನ ಸಂಹಾರ ಮಾಡ್ತೇನೆ. ಕೃಷ್ಣನ ಸರ್ವಜ್ಞನಾದ ಸರ್ವೇಶ್ವರನಾದ ಭಗವಂತನನ್ನು ಪಣಕ್ಕಿಡಂತೀಯ ಮೂರ್ಖ ಅಂತ ಹೇಳಿ ಪ್ರತಿಜ್ಞೆ ಮಾಡಿರ್ತಾರೆ. ತತ್ಪ್ರತಿಜ್ಞಾನುಸಾರೇಣ ಭೀಮೋ ಮೂರ್ಧಾನಮಕ್ರಮೀ. ಭೀಮಸೇನ ದೇವರು ಎರಡು ತೊಡೆಗಳನ್ನು ಒಡೆದುಕೊಂಡು ಬಿದ್ದ ದುರ್ಯೋಧನನ ತಲೆ ಮೇಲೆ ಕಾಲಿಟ್ಟು ಏನಿರಬೇಕು ನೋಡ್ರಿ. ಆ ಸಮಯ, ಸಂದರ್ಭ, ಆ ಪ್ರಸಂಗ, ಅಲ್ಲಿದ್ದ ಜನ, ಆ ಭೀಮಸೇನ ದೇವರ ಪರಾಕ್ರಮ, ಆ ಕೃಷ್ಣನ ಕಾರುಣ್ಯ ಇವುಗಳನ್ನು ನೋಡ್ತಾ ಎಲ್ಲರಿದ್ದಾರೆ. ಆಗ ಋಷಭಮ್ಮ ಸಮಾನಾನಾಂ ಇತಿ ಸೂಕ್ತಂ ದದರ್ಶ. ಋಷಭ ಸೂಕ್ತ ದುಶ್ಯಾಸನನ ಎದೆ ಶೀಳಿ ರಕ್ತವನ್ನು ಕುಡಿದಂತೆ ನಾಟಕ ಮಾಡುವ ಸಮಯದಲ್ಲಿ ಮನ್ಯು ಸೂಕ್ತವನ್ನು ಭೀಮಸೇನ ದೇವರು ಕಂಡು ಹಿಡಿದರು. ಮನ್ಯು ಸೂಕ್ತ ಅವರಿಗೆ ಪ್ರತಿಭಾತವಾಯಿತು. ಹಾಗೆ ಇಲ್ಲೂ ಕೂಡ ಋಷಭ ಸೂಕ್ತ ಭೀಮಸೇನ ದೇವರ ಅದ್ಭುತವಾದ ಪರಾಕ್ರಮವನ್ನು ತೋರಿಸಿ ದುರ್ಯೋಧನ ತಳಗೆ ಬಿದ್ದಾಗ ಋಷಭ ಸೂಕ್ತಂ ದದರ್ಶ ಅವರಿಗೆ ಪ್ರತಿಭಾಸವಾಗಿ ಅದನ್ನು ಹೇಳ್ತಾರೆ. ತೇಷಾಂ ಪುಣ್ಯಾನಿ ವಿದ್ಯಾಶ್ಚ ಸಮಾದಾಯೇವ ಸರ್ವಶಃ. ದುರ್ಯೋಧನ ಆಗಾಗ ಬ್ರಾಹ್ಮಣರ ಸತ್ಕಾರ ಮಾಡಿದ್ದ, ಬ್ರಾಹ್ಮಣರಿಂದ ಪಾಠವನ್ನು ಕಲ್ತಿದ್ದ, ಗುರುಗಳಿಂದ ದ್ರೋಣಾಚಾರ್ಯರು ಅವರಿಂದ ಪಾಠವನ್ನು ಕಲ್ತಿದ್ದ,
ವೇದಗಳನ್ನು ಕಲ್ತಿದ್ದ, ಅನ್ನದಾನ ಮಾಡಿದ್ದ, ಏನೇನೋ ಮಾಡಿದ್ದ ಕೆಲವು ಪುಣ್ಯಗಳನ್ನು. ಆ ಎಲ್ಲ ಪುಣ್ಯಗಳನ್ನು ಭೀಮಸೇನ ದೇವರು ಅವರಲ್ಲಿ ಹಾಕಿಕೊಂಡು ಬಿಟ್ಟರು. ಟ್ರಾನ್ಸ್ಫರ್ ಆಯಿತು ಪುಣ್ಯ. ಪಾಪ ಅವನಲ್ಲೇ ಇತ್ತು, ಪಾಪ ಸ್ವರೂಪ ಅವನು. ಹಾಗಾಗಿ ಇದ್ದ ಪುಣ್ಯವನ್ನೆಲ್ಲ ತಾವು ಹಾಕೊಂಡು ತೇಷಾಂ ಪುಣ್ಯಾನಿ ವಿದ್ಯಾಶ್ಚ ಸಮಾದಾಯೇವ ಸರ್ವಶಃ ತಾಂಶ್ಚಕಾರ ತಮೋಗಂತೂ, ತಮಸ್ಸಿಗೆ ಹೋಗ್ಬೇಕು ಅವನು ಅಂತ ಹೇಳಿ ತಸ್ಯ ಮೂರ್ಧ್ನಿ ಪದಾನ ಅಕ್ರಮತ, ತಲೆ ಮೇಲೆ ಕಾಲ ನಿಟ್ಟು ಒತ್ತಿ ಒತ್ತಿ ಅವನನ್ನು ಸಂಹಾರ ಮಾಡ್ತಾ ಇದ್ದಾರೆ. ಹೀಗೆ ಅದ್ಭುತವಾದ ಪರಾಕ್ರಮ, ಜೀವೋತ್ತಮರಾದ ಪರಮಾತ್ಮನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದ ಅತ್ಯಂತ ಬಲಿಷ್ಠರಾದ ಭೀಮಸೇನ ದೇವರು ಆ ದುರ್ಯೋಧನನನ್ನು ಸಂಹಾರ ಮಾಡಿದ್ದಾರೆ. ಆ ಭೀಮಸೇನ ದೇವರನ್ನು ಹುಟ್ಟಿದಾರಭ್ಯ ದ್ವೇಷವನ್ನು ಮಾಡ್ತಾ ಇದ್ದವ. ಹಾಗಾಗಿ ಅವನನ್ನೇ ಯುದ್ಧಕ್ಕೆ ಆರಿಸಿದ. ಅವನನ್ನು ಸಂಹಾರ ಮಾಡಿದ ಯುದ್ಧ ಗೆದ್ದೇ ಬಿಡ್ತೀವಿ ನಾವು, ನನ್ನನ್ನು ಸೋಲಿಸೋರು ಯಾರೂ ಇಲ್ಲ ಅಂತ ತಿಳಿದಿದ್ದ. ಕೊನೆಗೂ ಭೀಮಸೇನ ದೇವರಿಂದ ಸತ್ತ. ಭೀಮಸೇನ ದೇವರು ಮಾಡಿದ ಪ್ರತಿಜ್ಞೆ ಉಳಿಸಿಕೊಂಡರು, ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾದರು. ಮಹಾಪಶು ಇದು. ಯುದ್ಧ ಎಂಬ ಯಜ್ಞದಲ್ಲಿ ಈ ಮಹಾಪಶುವನ್ನು ಕೃಷ್ಣ ಎದುರಿಗೆ ಇದ್ದಾನೆ, ಅಲ್ಲೇ ಸಮರ್ಪಣೆ ಮಾಡ್ತಾ ಇದ್ದಾನೆ ಭೀಮಸೇನ ದೇವರು. ಶ್ರೀಕೃಷ್ಣ ಅರ್ಪಣಮಸ್ತು.